ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟದ ದೇವರಿಗೆ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೀನಿ. ಸಂತೋಷವಾಗಿದ್ದೀರಾ? ಎಲ್ಲ ಸಂತೋಷವಾಗಿದ್ದೀರಾ? ಆಮೇನ್. ಈ ಲೋಕದ ಜೀವಿತದಲ್ಲಿ ನಿಮ್ಮೆಲ್ಲರನ್ನು ಕಾಪಾಡಬೇಕಾದ್ರೆ ದೇವರು ನಮ್ಮನ್ನು ಸಹ ಒಂದು ವಾರಗಳ ಕಾಲ ಒಳ್ಳೆ ಆರೋಗ್ಯ ಬಲ ಶಕ್ತಿ ಕೊಟ್ಟು ನಡೆಸಿದ್ದಾರೆ. ದೇವಸ್ತೋತ್ರ. ಕಳೆದ ದಿನದಲ್ಲಿ ನಮ್ಮ ತಾಯಿಯವರು ಅಮ್ಮ ತೀರ್ಕೊಂಡ್ಬಿಟ್ರು. ಅಲ್ಲೆಲ್ಲ ಹೋಗಿ ಬರೋಕ್ಕೆ ದೇವರು ಒಂದು ಕೃಪೆ ಕೊಟ್ಟಿದ್ದಾರೆ. ನಾನು ಅನ್ಕೊಂತೀನಿ ದೇವರೇ ಒಂದು ವಾರದಿಂದ ಎಷ್ಟು ಕಷ್ಟ ಆಗಿದೆ, ಸಾಂಪತ್ಯ ವಿಷಯ ನಮ್ಮ ಜೀವಿತ ಕಷ್ಟ. ನಾಳೆ ನಾನು ಕೆಲಸಕ್ಕೆ ಹೋಗ್ಬೇಡ, ಯಾಕಂದ್ರೆ ಹೋದರೆ ಗಾಡಿ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ, CNG ಹಾಕ್ಸೋಕ್ಕೆ ಕಾಸಿಲ್ಲ, ಏನು ಮಾಡಲಿ ಅಂಥ ಪರಿಸ್ಥಿತಿಲೂ ಸಹ ದೇವರು ನಡೆಸಿ. ದೇವ್ರ ಸ್ತೋತ್ರ. ಅದಲ್ಲದೆ ನಿನ್ನೆ ಬಂದು ನಾವು ಮದುವೆ ಆನಿವರ್ಸರಿ ಆಗಿದೆ. 9 ವರ್ಷ ತುಂಬಿ 10ನೇ ವರ್ಷ ದೇವ್ರಿಗೆ ನಡೆಸಿದೆ. 9 ವರ್ಷ ದೇವ್ರು ಯಾವ ಥರ ನಡೆಸಿದೆ ದೇವ್ರ ಸ್ತೋತ್ರ. ನಮ್ಮ ಜೀವಿತ ಮಾಡಿದ ಎಲ್ಲ ಉಪಕಾರಕ್ಕೆ ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಈ ಮುಂಜಾನೆ ವೇಳೆ ವಾಕ್ಯ ಧ್ಯಾನಿಸೋಣ. ಕೀರ್ತನೆ 130ನೇ ಅಧ್ಯಾಯ 6ನೇ ವಾಕ್ಯ. ಕೀರ್ತನೆ 130ನೇ ಅಧ್ಯಾಯ 130 6ನೇ ವಾಕ್ಯ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಆಮೇಲೆ ಸ್ತೋತ್ರ. ಪ್ರಾರ್ಥಿಸೋಣ. ಮಹಾಪರಿಶುದ್ಧರು ಸರ್ವಶಕ್ತರು ಆಗಿರುವಂಥ ನಮ್ಮ ಪರಲೋಕದ ದೇವರೇ, ಅಪ್ಪ ಕೊಟ್ಟಂತ ಆಲೋಚನೆ ಸ್ತೋತ್ರ. ವಾಕ್ಯಗಳ ಪದಗಳ ಕೂಡ ತಿಳಿಯಪಡಿಸು ಸ್ವಾಮಿ. ಒಂದೊಂದು ಹೃದಯಗಳು ತಿಳಿಯುವ ದೇವರು ನೀನಾಗಿದ್ದಾಗ ಒಂದೊಂದು ಹೃದಯಕ್ಕೆ ಅನುಗುಣವಾಗಿ ನೀನು ಮಾತಾಡುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಲಪಡಿಸುವಂತಾಗಿದೆ, ನಿನ್ನ ವಾಕ್ಯವಾಗಿ ಶತ್ರುನ ಕುತಂತ್ರಕ್ಕೆ ಬಿಡಿಸುವಂತಾಗಿದೆ. ಅಪ್ಪ ನಿನ್ನ ವಾಕ್ಯಕ್ಕೆ ನನ್ನನ್ನು ತಗ್ಗಿಸಿ ಪ್ರಾರ್ಥಿಸ್ತಾ. ನೀನು ಆಳ್ವಿಕೆ ಮಾಡಿ ನಿನ್ನ ಚಿತ್ರದ ಪ್ರಕಾರ, ನಿನ್ನ ಆಲೋಚನೆ ಪ್ರಕಾರ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಯೇಸುವಿನ ಮೊದಲು ನಾವು ಪ್ರಾರ್ಥನೆ. ಆಮೇನ್ ಆಮೇನ್. ಇಲ್ಲಿ ಭಕ್ತನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಕಾವಲುಗಾರನು ಬೆಳಗಾಗುವುದನ್ನು ಮುನ್ನೋಡುತ್ತಾನಲ್ಲ, ಕಾವಲುಗಾರನು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ಯಾವ ರೀತಿ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ನಮ್ಮ ಒಬ್ಬೊಬ್ಬರ ಜೀವಿತ ಈ ಒಂದು ಅಂತ್ಯ ದಿನದಲ್ಲಿ ಈ ಒಂದು ರೀತಿ ನಮ್ಮ ಜೀವಿತ ಆಗಿರಬೇಕು. ಯಾಕಂದ್ರೆ ಕಾವಲುಗಾರರನ್ನು ಬೆಳಗಾಗುವುದನ್ನು ಮುನ್ನೋಡೋದಕ್ಕಿಂತ ವಿಶೇಷವಾಗಿ ಕಳೆದೆಲ್ಲ ಹೇಳಿದ್ದೀನಿ ಅನ್ಕೋತೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ನೈಟ್ ಡ್ಯೂಟಿ ಮಾಡುವಾಗ, ಉದಾಹರಣೆಗೆ ಸೆಕ್ಯೂರಿಟಿ ಇರ್ಬೋದು, ಯಾರೊಬ್ಬ ನೈಟ್ ಡ್ಯೂಟಿ ಮಾಡುವಾಗ ಬೆಳಗ್ಗೆ ಯಾವಾಗ ಆಗುತ್ತೋ ಬೆಳಗ್ಗೆ ಯಾವಾಗ ಆಗುತ್ತೋ ಮುನ್ನೋಡ್ತಾ ಇರ್ತಾನೆ. ಅಲ್ಲಿ ಭಕ್ತನು ಆ ರೀತಿ ಒಬ್ಬ ವ್ಯಕ್ತಿ ನಮ್ಮ ಒಂದು ಉದಾಹರಣೆ ಹಿಡ್ಕೊಂಡು ಕಾವಲುಗಾರನು ಬೆಳಗಾಗುತ್ತಾರಲ್ಲ, ಯಾವ ರೀತಿ ಒಂದು ದಾಹದಿಂದ ಇರ್ತಾನ, ಅದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡ್ತಾನೆ. ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುವಾಗ ನಮ್ಮ ಜೀವಿತ ಸಕಲ ಅವಶ್ಯಕತೆ ತಿಳಿದಿರುವ ಆತನು ನಮ್ಮ ಕುಟುಂಬದಲ್ಲಿ ಚಲಿಸುವ. ಯಾವಾಗ ನಾವು ಎಲ್ಲ ವಿಷಯ ಬದಿಗಿಟ್ಟು ನಾನು ಹೇಳ್ದೆ ಕಳೆದ ದೇವರೇ ನಾನು ನೆಕ್ಸ್ಟ್ ನಾಳೆ ಕೆಲ್ಸಕ್ಕೆ ಹೋಗಿ ಬೇಡಪ್ಪ, ಯಾಕಂದ್ರೆ ಹತ್ರ ಕಾಸಿಲ್ಲ, ಏನ್ ಮಾಡಿ ಒದ್ದಾಡೋ ಪರಿಸ್ಥಿತಿ. ಅದರ ಮಧ್ಯದಲ್ಲಿ ನಾನು ಒಂದು ತೀರ್ಮಾನ ಮಾಡೋದು, ದೇವರೇ ನನ್ನ ಕುಟುಂಬದ ಪರಿಸ್ಥಿತಿ ಹಿಂಗಿದೆ, ನನ್ನ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಅಥವಾ ದೇವ್ರ ನಮ್ಮ ಕುಟುಂಬದ ಬಾಡಿಗೆ ಕಟ್ಟಬೇಕು, ಯಾವುದೇ ಇರಲಿ ಅದೆಲ್ಲದ್ರ ಮುಂದೆ ನಾವು ದೇವ್ರನ್ನ ಮುನ್ನೋಡ್ಬೇಕು. ದೇವ್ರನ್ನ ಮುನ್ನೋಡುವಾಗ ಅದಕ್ಕಾಗಿ ದೇವ್ರು ಮಾಡುವ ಅದ್ಭುತಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯ ಹೃದಯ ಊಹಿಸಿಲ್ಲ. ಮಾತಾಡೋರು 1000 ಮಾತಾಡ್ತಾರೆ, ಅವ್ರಿಗೇನು ಬೆಳಗ್ಗೆ ಕೆಲಸ ರಾತ್ರಿ ಮಾಡ್ತಾರೆ, ರಾತ್ರಿ ಕೆಲಸ ಮಾಡ್ತಾರೆ, ಅಷ್ಟು ದುಡಿತಾರೆ ಇಷ್ಟು ದುಡಿತಾರೆ. ನೋ, 1000 ಜನ 1000 ಮಾತಾಡಿದ್ರು ನಿನ್ನ ಹೃದಯ ನೋಡುವ ಆತನ ಒಬ್ಬನಿದ್ದಾನೆ. ನಿನ್ನ ಕಷ್ಟಗಳನ್ನು ತಿಳಿದಿರುವ ಆತನ ಒಬ್ಬನಿದ್ದಾನೆ. ನಿನ್ನ ಮನಸ್ಥಿತಿಗಳನ್ನು ತಿಳಿದಿರುವ ಆತನ ಒಬ್ಬನಿದ್ದಾನೆ. ಅದಕ್ಕಾಗಿ ಕಾವಲುಗಾರನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಉದಾಹರಣೆಗೆ ಇದೆಲ್ಲ ಉದಾಹರಣೆ ಹೇಳಿದ್ರೆ, ಒಬ್ಬ ಮೇಸ್ತ್ರಿ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಬೆಳಗ್ಗೆ ಕೆಲಸಗಾರ ಬಂದು ಗಾಡಿ ಕೆಲಸ ಮೇಸ್ತ್ರಿ ಏನ್ ಕೆಲಸ ಮಾಡ್ಲಿ, ಅದ್ ಮಾಡ್ಲಾ ಇದ್ ಮಾಡ್ಲಿ ಬಣ್ಣ ತಕ್ಲಾ ಅಥವಾ, ಯಾಕಂದ್ರೆ ಮೇಸ್ತ್ರಿನ ಸಂತೋಷ ಪಡಿಸ್ತಾರೆ. ನಾನು ಈ ತರ ಕೆಲಸ ಮಾಡ್ತೀನಿ, ಈ ತರ ಕೆಲಸ ಹೋಗೋಣ ಇರ್ತಾರೆ, ಓ ಒಳ್ಳೆ ಕೆಲಸಗಾರ ಇವನ, ಮುಂದಿನ ದಿನದಲ್ಲಿ ಇವ್ನು ಸ್ವಲ್ಪ ಸಂಬಳ ಜಾಸ್ತಿ ಮಾಡೋಣ ಅಂತ ಮೇಸ್ತ್ರಿನ ಒಂದ್ ಮಾಡ್ತಾರೆ. ಅವ್ರಿಗೊಂದು ಸಂತೋಷ ಪಡಿಸೋದಕ್ಕೋಸ್ಕರ ಆ ರೀತಿ ಸಹಜವಾಗಿ ಲೋಕ ಜನಗಳು ಈ ರೀತಿ ಮಾಡ್ತಾರೆ, ಹೌದಲ್ವಾ? ಅದೇ ಪ್ರಕಾರ ನಮಗೆ ಮುಖ್ಯವಾದ ಒಬ್ಬರು ಮೇಸ್ತ್ರಿ ಇದ್ದಾರೆ, ತಂದೆಯಾದ ಯೇಸು ಕ್ರಿಸ್ತರಾಗಿದ್ದಾರೆ. ಅದಕ್ಕಾಗಿ ಕಾವಲುಗಾರನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ
ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡ್ತದೆ. ನಾವು ಇದನ್ನ ಏನ್ ಮಾಡಬೇಕು, ನಾವು ದೇವರ ಮುನ್ನೋಡುವಾಗ ನಮ್ಮ ಜೀವಿತ ಎಷ್ಟೋ ಸಂದರ್ಭದಲ್ಲಿ ಒಂದು ಭಯ ಬಂದ್ಬಿಡುತ್ತೆ. ದೇವರೇ, ನನ್ನ ಪರಿಸ್ಥಿತಿ ಬೆಳಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ಯಾವ ಕುಟುಂಬದ ಪರಿಸ್ಥಿತಿ ಇರುತ್ತೆ, ಮನೆ ಕೆಲಸ ಅದಕ್ಕೆ ಹೊರಟೋಗ್ತೀವಿ, ಮಕ್ಕಳು ಸ್ಕೂಲ್ಗೆ ಹೋಗಿ ಆ ಕೆಲಸ ಮಾಡ್ತೀವಿ, ಅಥವಾ ಏನೇನೋ ಒಬ್ಬರು ಏನ್ ಮಾಡಿ ಎದ್ದ ತಕ್ಷಣ ಮೊಬೈಲ್ ಹೊರಗೂ ಕುತ್ಕೊಂಡ್ಬಿಡ್ತಾರೆ. ಅಲ್ಲದ್ಯಾ, ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ದೇವ್ರನ್ನ ಮುನ್ನೋಡ್ಬೇಕು. ದೇವ್ರ, ಈ ದಿನ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಈ ದಿನ ನನ್ನ ಜೀವಿತ ಹಿಂಗಿದೆ, ಎಸಪ್ಪ ನನ್ನ ಜೀವಿತ ಈ ತರ ಕಾರ್ಯ ಇದೆ, ಇದೆಲ್ಲವೂ ನಿನ್ನ ಹಸ್ತಕ್ಕೊಪ್ಪಿಸ್ತಿದ್ದೆ, ನಡೆಸು. ಚಿಂತಾಭಾರವೆಲ್ಲ ನನ್ನ ಮೇಲಕ್ಕೂ ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ಸುಮ್ಮನೆ ಬರ್ತಿರೋದಲ್ಲ, ಅವನ್ನೆಲ್ಲ ನಾವು ಹಿಡಿದು ಪ್ರಾರ್ಥಿಸ್ಬೇಕು, ಆ ವಾಕ್ಯ ಪ್ರಕಾರ ನಡಬೇಕು. ಅನ್ನೋರು 1000 ಮಾತಾಡ್ತಾರೆ, ನಿಮ್ಮನ್ನ ಒಬ್ರು ಬೆಳೀತಿದ್ದಾರೆ, ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಶತ್ರು ಅದನ್ನ ಕುಟುಂಬ 1000 ಇರ್ತವೆ. ಯಾವಾಗ ನಿನ್ನ ಜೀವಿತದ ಒಂದು ಭಯಾನ ಗೊಂಬಿಡುತ್ತೋ, ಈ ಕಷ್ಟಗಳನ್ನ ನೋಡಿ ನಿನ್ನ ಜೀವಿತದ ಪ್ರಯಾಣ ಬರುವಂತ ಒಂದು ಹೋರಾಟಗಳು ನೋಡಿ ನಿನ್ನ ಜೀವಿತದ ಭಯಾನ ಬರುತ್ತೋ, ದೇವರ ಮುಂದೆ ಹೋಗೋದನ್ನ ಆಟೋಮೆಟಿಕ್ ಭಯ ಇರುತ್ತೆ, ಸೈನಿಕ್ಬೇಕು. ಅದಕ್ಕಾಗಿ ಸ್ವಾಮಿ, ಈ ಲೋಕದ ಕಷ್ಟಗಳು ಸಂಕಟ ಎಲ್ಲ ಉಂಟು, ಧೈರ್ಯದಿಂದಲೂ ನೀನೊಂದು ಕೆಲಸಕ್ಕಾಗಿ ಹೋಗ್ತಾ ಇರ್ತೀಯ, ಒಂದು ಹಾಸ್ಪಿಟಲ್ಗಾಗಿ ಹೋಗ್ತಾ ಇರ್ತೀಯ, ಅಥವಾ ಒಂದು ಮನೆಗೊಬ್ರು ಮಾತಾಡ್ಸಕ್ಕೆ ಹೋಗ್ತಾ ಇರ್ತೀಯ, ಸೆಂಟರ್ ಒಂದು ತಡೆ ಬರುತ್ತೆ. ಉದಾಹರಣೆಗೆ ಸೈತಾನ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಕನ್ನಡ, ತಮಿಳು, ಮಲಯಾಳಂ ಎಲ್ಲ ಇದ್ರ, ಹೌದಲ್ವಾ? ಸೈತಾನ್ಗೆ ಹೋಗ್ಬಿಟ್ಟು ನಮ್ಮ ಮನೆ ತುಂಬಾ ಕಷ್ಟ, ನಮ್ಮನೆ ಬರ್ಬೇಡಪ್ಪ, ಬೇರೆ ಮನೆಗೆ ಹೋಗು ಅಂದ್ರೆ ಮಲಯಾಳಂ ಎಲ್ಲ ಕೇಳ್ತೈತ, ತೆಲುಗುಲಿ ಎಲ್ಲರ ಕೇಳ್ತೈತ, ತಮಿಳಲ್ಲಿ ಎಲ್ಲರ ಕೇಳ್ತೈತ, ಯಾವ ಭಾಷೆಯಲ್ಲಿ ಅದಕ್ಕೆ ಅರ್ಥ ಆಗುತ್ತೆ? ಅದು ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸೈತಾನ್ ಹತ್ರ ಹೋಗಿ ಹೇಳುವಾಗ ಸೈತಾನಿಗೆ ಉದಾಹರಣೆಗೆ ನಾವು ಸಾಫ್ಟಾಗಿ, ಸೈತಾನೆ ಪ್ಲೀಸ್, ನಮ್ಮ ಎಷ್ಟೋ ಮನೆಗಳಿದೆ, ನಮ್ಮ ಮನೆಗೆ ಬರಬೇಡ, ದಯವಿಟ್ಟು ಆ ಬಿಲ್ಡಿಂಗ್ ಚೆನ್ನಾಗಿ ಕಟ್ಕೊಂಡಿದ್ದಾರೆ, 3 ಫ್ಲೋರ್ ಇದೆ, ಅವ್ರ ಮನೆಗೆ ಹೋಗ್ಬಿಡು ಅಂದ್ರೆ ಹೋಯ್ತಾನ, ಸಾಯ್ತಾನ ಗದರ್ಸ್ರಿ ಬಿಟ್ಟು ಓಡುವಾಗೋಣ. ಯಾವ ಭಾಷೆ ಮುಖ್ಯ ಅಲ್ಲ, ನೀವು ತೆಲುಗು ಮಾತಾಡ್ತಾ ಮುಖ್ಯ ಅಲ್ಲ, ಮಲಯಾಳಂ ಮಾತಾಡ್ತಾ ಮುಖ್ಯ ಅಲ್ಲ, ತಮಿಳ್ ಮಾತಾಡ್ತಾ ಮುಖ್ಯ ಅಲ್ಲ. ಆತ ನಿನ್ನ ಜೀವಿತ ಭಯ ಹುಟ್ಟಿಸುವ ಆತನನ್ನ ಗದರಿಸ್ಬೇಕು, ಅವಾಗ ಆತನ ಬಿಟ್ಟು ಓಡ್ತಾನೆ. ಅದಕ್ಕಾಗಿ ಆತನ ಗದರಿಸುವಾಗ ಅದಕ್ಕೊಂದು ಭಯ. ಓ, ಇವನಲ್ಲಿ ಒಬ್ರು ಇದ್ದಾನೆ, ಇವನಲ್ಲಿ ಭೂಮಿ ಆಕಾಶ ಉಂಟು ಮಾಡ್ತಾನೆ. ನಿನ್ನ ಜೀವಿತ ಕಷ್ಟ ಬರುವಾಗ, ಹೋರಾಟ ಬರುವಾಗ ನೀನು ಕಂಗೆಟ್ರೆ ನಾಳಿನ ಕಂಗೆಡಿಸ್ಬೇನು. ನಿನ್ನನ್ನು ತಾಕುವನು ಯೆಹೋವನ ಕಣ್ಣು ಗುಡ್ಡವನು ತಾಕುವ ಹಾಗೆ. ನನ್ನ ಕುಟುಂಬದ ನಿನ್ನ ಆಳ್ವಿಕೆ ಮಾಡುವಂತನಾಗಿದ್ಯಾ, ನನ್ನ ಜೀವಿತ ನೀನ್ ನಡೆಸುವಂತನಾಗಿದ್ಯಾ. ಯಾಕಂದ್ರೆ ಒಂದು ಕುಟುಂಬದ ದೇವರು ಸೇರಿಸಿದ್ದಾರೆ ಅಂದ್ರೆ, ನಾನು ಕಟ್ಟಿದ್ದನ್ನು ಯಾರು ತೆರಲಾರರು, ನಾನು ತೆರೆದನ್ನು ಯಾರು ಮುಚ್ಚಲಾರರು. ಇದುವರೆಗೂ ದೇವರು ನಮ್ಮ ಜೀವಿತ ನಡೆಸಿದ್ದಾರೆ, ಇದುವರೆಗೂ ನಮ್ಮ ಕುಟುಂಬ ಯಾವುದೋ ಕಾಂಜಿ ಪಿಂಡಿ ಚಿಕ್ಕ ಕಷ್ಟ ಬರುವಾಗ ದೇವ್ರನ್ನ ಮರ್ತೋಗ್ಬಿಡ್ತೀವಿ. ಚಿಕ್ಕ ಯಾರೋ ಏನೋ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಯಾವುದು ಒಂದು ಬಲವಾಗಿರ್ತೀವಿ. ದೇವರೇ, ನನ್ನ ಜೀವಿತದಲ್ಲಿ ಈ ತರ ಕಾರ್ಯ ಮಾಡೇ ಮಾಡ್ತೀಯಾ. ಅಲ್ಲೆಲಿಯಾ, ಇವತ್ತು ನಾವು ಸುಮ್ಮನೆ ಬಂದಿರ್ಬೋದು, ಬರುವ ಹೆಂಗೇ ಬಂದಿರ್ಬೋದು, ನಾವು ಪ್ರಾರ್ಥನೆ ಮುಗಿಸಿ ಹೋಗುವಾಗ ಯೇಸು ಸ್ವಾಮಿ ನಿನ್ನ ಜೊತೆ ಕರ್ಕೊಂಡು ಬರ್ತೀವಿ ನಾವು. ಅಲ್ಲೆಲಿಯಾ, ಕಾವಲುಗಾರನು ಬೆಳಗಾಗುವುದನ್ನು ಯಾವ ರೀತಿ ಮುನ್ನೋಡ್ತಾನೋ ಅದೇ ಪ್ರಕಾರ ನನ್ನ ಅಂತರಾತ್ಮ ಕರ್ತನನ್ನು ಮುನ್ನೋಡ್ತಾ ಇದೆ. ಅಲ್ಲೆಲಿಯಾ, ಈ ದಿನ ನಮ್ಮ ಅಂತರಾತ್ಮ ದೇವರನ್ನ ಮುನ್ನೋಡುವುದೇ ಆದರೆ ನಿನ್ನ ಜೀವಿತದಲ್ಲಿ ಭಯ ಅನ್ನೋದು ಬರೋದಿಲ್ಲ, ಹೋರಾಟಕ್ಕೆ ಜಾಗ ಇಲ್ಲ. ಬರ್ತೇವೆ, ಹೋರಾಟ ಮಾಡ್ತೇವೆ, ಅದನ್ನ ಫೇಸ್ ಮಾಡ್ತಾ ಧೈರ್ಯ ಆಡಳಿತ ಕೊಟ್ಟಿದ್ದಾರೆ. ಅಪಮಾನ ಬರ್ತೇವೆ, ಕಣ್ಣೀರು ಹಾಕ್ಸೋಡ್ತಾರೆ, ಅದನ್ನ ಧೈರ್ಯ ಪಡಿಸುವಂತ ಆತ್ಮ ನಿನ್ನಲ್ಲಿದೆ. ಅಲ್ಲೆಲಿಯಾ, ಈ ಲೋಕದಲ್ಲಿರುತ್ತ ನನ್ನಲ್ಲಿರುವ ಸರ್ವಶಕ್ತ ದೇವರು. ಅಲ್ಲೆಲಿಯಾ, ಕಳೆದ ಗೊಲ್ಯಾತರ ನಾವು ಒಳಗುವಾಗ ಅಲ್ಲಿ ಏನ್ ಮಾಡ್ದ, ದಾವೀದನು ಹೋಗಿ ಹೊಡ್ದ, ಹೌದಲ್ವಾ? ಒಂದೇ ಒಂದು ಚಿಕ್ಕ ಕಲ್ಲು ತಗೊಂಡು ಹೆಂಗಿಡ್ಕೊಂಡು ಪಟ್ಟೆ ಅಂತ ಹೊಡ್ದ. ಅಲ್ಲೆಲಿಯಾ, ಆದ್ರೆ ಗೊಲ್ಯಾತನಿಗೆ ಯುದ್ಧ ಮಾಡೋ ಟ್ರೈನಿಂಗ್ ಇತ್ತು, ಅವ್ರಿಗೆಲ್ಲ ಗೊತ್ತಿತ್ತು, ಹೆಂಗ್ ಹೊಡ್ಬೇಕು, ಹೆಂಗ್ ಚುಚ್ಬೇಕು, ಹೆಂಗ್ ಡಬಲ್ ಡಿಮಿಲ್ ಅಂತ ಹೊಡಿಬೇಕು. ಆದ್ರೆ ದಾವೀದನಿಗೆ ಏನು ಗೊತ್ತಿರಲಿಲ್ಲ, ಟ್ರೈನಿಂಗ್ ಮಾಡೋ ಅವ್ನಿಗೆ ಏನು ಗೊತ್ತಿರಲಿಲ್ಲ, ಯಾವ ರೀತಿ ಹಿಂಗೆ ಕತ್ತಿ ಇಡಬೇಕು, ಯಾವ ರೀತಿ ಯುದ್ಧಕ್ಕೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಅವ್ರಿಗೊಂದು ನಂಬಿಕೆ, ಈ ಲೋಕದಲ್ಲಿರುತ್ತ ನನ್ನಲ್ಲಿರುವ ಸರ್ವಶಕ್ತ ದೇವರಾಗಿದ್ದಾನೆ. ಅಲ್ಲೆಲಿಯಾ, ಅದ್ರ ಕಷ್ಟದ ಮಧ್ಯದಲ್ಲೇ ದೇವರು ನನ್ನ ನಡೆಸ್ತಾರೆ ಅಂತ ಹೋಗಿ ಒಂದೇ ಪಡೀರ ನೋಡ್ದ, ಒಂದಾತ ಉಳ್ಕೊಳಕ್ ಬಿದ್ದೋಗಂತ. ಅದೇ ಪ್ರಕಾರ ನಿನ್ನ ಜೀವಿತದಲ್ಲಿ ಇದನ್ನ ಕಷ್ಟ ಬರ್ಬೋದು, ನಿನ್ನ ಜೀವಿತಕ್ಕೆ ಒಂದು ಹೃದಯ ಹೊರತೋಗೋ ಪರಿಸ್ಥಿತಿ ಬರ್ಬೋದು, ಮಾತಾಡ್ಬೋದು. ಕಾವಲುಗಾರನು ಬೆಳಗಾಗುವುದನ್ನು ಯಾವ ರೀತಿ ಮುನ್ನೋಡ್ತಾನೋ
ಈ ದಿನ ಒಬ್ಬೊಬ್ಬರ ಹೃದಯಗಳು ಆತನ ಕರ್ತನನ್ನು ಮುನ್ನೋಡುವಾಗ ನಿನ್ನ ಜೀವಿತದಲ್ಲಿ ವಿರುದ್ಧವಾಗಿ ಶತ್ರುಗಳ ಎಲ್ಲ ಕೋಟೆ ಕೊತ್ತಲುಗಳನ್ನು ಆತನು ಲಯ ಮಾಡುವಂತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಒಂದೇ ತೀರ್ಮಾನ, ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ಚಾರೆಫ್ತ ವಿಧವೆಯ ಮನೆಯಲ್ಲಿ ಯಾರೋದ? ಏಲಿಯ ಹೋದ. ಅವಳ ಮನೆ ಪರಿಸ್ಥಿತಿ ಹೆಂಗಿತ್ತು? ಆಮೆನ್. ಚೆನ್ನಾಗಿ ಬಿರಿಯಾನಿ ಮಾಡ್ಕೊ ತಿನ್ನೋ ಪರಿಸ್ಥಿತಿ ಇತ್ತಾ? ಬಂದ್ರೆ 10 ಜನ ನಾನು ಊಟ ಹಾಕಿ ನಡೆಸ್ತೀನಿ ಅನ್ನೋದಿಲ್ಲ. ಏನು ಇಲ್ಲದಂತ ಕುಟುಂಬದಲ್ಲಿ ಹಲ್ಲೆಲೂಯಾ ಯಾಜಕನಾದ ಏಲಿಯನ ಹೋದ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನೀನು ಅನ್ಕೊಂಬೋದು, ದೇವರೇ ನನ್ನ ಕುಟುಂಬದಲ್ಲಿ ಏನೂ ಇಲ್ಲ, ನನ್ನ ಜೀವಿತದಲ್ಲಿ ಏನು ನಡೀತಿಲ್ಲ, ನನ್ನ ಜೀವಿತದಲ್ಲಿ ಬಿಡುಗಡೆ ಆಗ್ತಿಲ್ಲ ಅಂತ. ಈ ದಿನ ಚಾರತ್ತ ವಿಧವೆ ಮನೆಗೆ ಯಾವ ರೀತಿ ಏಲಿಯನ ಅದೇ ಪ್ರಕಾರ ಈ ದಿನ ಕರ್ತನನ್ನು ನೀನು ನೋಡುವಾಗ ನಿನ್ನ ಮನೆಗೆ ಬರುವಂತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಸ್ವಾಮಿ ಹೋಗುವಾಗ ಜಕ್ಕಾಯನ ಹೆಂಗ್ ಮಾಡ್ದ? ತುಂಬಾ ಕುಳ್ಳ ಮರ ಹತ್ತಿ ಕಾಯ್ಕೊಂಡು ಕೂತಿದ್ದ. ಯೇಸು ಸ್ವಾಮಿ ನೋಡೋದಕ್ಕೋಸ್ಕರ ಯೇಸು ಸ್ವಾಮಿ ನಮ್ಮ ಮಧ್ಯೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಬಿಡುಗಡೆ ಮಾಡುವಂತ ಹೋಗ್ತಾ ಇದ್ದಾನೆ. ಅದ್ಭುತ ಸ್ವರೂಪನ ಆಲೋಚನಾ ಕರ್ತರು, ಪರಾಕ್ರಮಶಾಲಿಯ, ನಿತ್ಯ ಜೀವಿಸುವ ದೇವರು. ಹಲ್ಲೆಲೂಯಾ. ಕಾವಲುಗಾರನು ಬೆಳಗಾಗುವುದನ್ನು ಯಾವ ರೀತಿ ಮುನ್ನೋಡ್ತಾನೋ, ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡ್ತದೆ. ಈ ವಾಕ್ಯ ಬಿಡಬಾರ್ದು. ಈ ವಾಕ್ಯವನ್ನು ನಮ್ಮನ್ನು ನಡೆಸುವಂತಾಗಿದೆ. ಅದೇ ಪ್ರಕಾರ ಯೇಸು ಸ್ವಾಮಿ ಹೋಗುವಾಗ ಮರದ ಮೇಲೆ ಹೋಗಿ ಜಕ್ಕಾನ ಕುತ್ತಿ ನೋಡ್ತಾ ಇದ್ದಾನೆ. ಏನ್ ಮಾಡ್ತಾರೆ? ಅವನು ಕುಳ್ಳ ಕಾಂತಲ ಮರದ ಮೇಲೆ ಹೋಗಿ ನೋಡುವಾಗ ಯೇಸು ಸ್ವಾಮಿ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಹೋಗುವಾಗ ಜಕ್ಕಾರನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿಮ್ಮ ಮನೆಗೆ ಬರ್ತೇನೆ. ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ, ನಾವು ಯಾವ ರೀತಿ ಕಣ್ಣೀರಿಂದ ಬಂದಿದ್ದೇವೆ, ಕುಟುಂಬದ ವೇದನೆಯಲ್ಲಿ ಬಂದಿದ್ದೇವೆ, ಇವತ್ತು ನನ್ನ ಜೀವಿತದಲ್ಲಿ ಬಿಡುಗಡೆ ಆಗ್ತಿಲ್ಲ ಅಂದಿರ್ಬೋದು. ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಹೋದ ಪ್ರಕಾರ ನೀನು ನಂಬುವುದೇ ಆದರೆ, ನಿನ್ನ ಅಂತರಾತ್ಮವು ಕರ್ತನನ್ನು ನೋಡುವುದೇ ಆದರೆ, ಇದೇ ದಿನ ಇದೇ ಗಳಿಗೆ ಯೇಸು ಕ್ರಿಸ್ತನು ಭರವಸೆಯಾಗಿದ್ದಾನೆ. ಜಕ್ಕಾಯನ ಮನೆಗೆ ಹೋದಂತ ದೇವರು ನನ್ನ ಮನೆಗೆ ಬರಲು ಸಿದ್ಧವಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಈಗ ನಮ್ದೊಂದೇ ತೀರ್ಮಾನ, ಒಂದೇ ನಂಬಿಕೆ ಇರ್ಬೇಕು. ಕಾವಲುಗಾರನ ಬೆಳಗಾಗುವುದಕ್ಕಿಂತ ಯಾವ ರೀತಿ ಅವನು ಮುನ್ನೋಡ್ತಾನೋ, ನನ್ನ ಅಂತರಾತ್ಮವು ಕರ್ತನನ್ನು ಎದುರು ನೋಡ್ತಾ ಇದೆ. ನನ್ನನ್ನು ಬಿಡಿಸುವ ಆತನನ್ನು ನೋಡ್ತಾ ಇದೆ. ನನ್ನನ್ನು ನಡೆಸುವ ಆತನನ್ನು ದೇವರು ನೋಡ್ತಾ ಇದೀವಿ. ಹಲ್ಲೆಲೂಯಾ. ನನ್ನ ಮನಸ್ಸು ಆತನು ನೋಡ್ತಾ ಇದೆ. ಆವಾಗ ನಿನ್ನ ಜೀವಿತಕ್ಕೆ ಭಯ ಬರೋದಿಲ್ಲ. ಆವಾಗ ನಿನ್ನ ಜೀವಿತಕ್ಕೆ ಕಷ್ಟಗಳು ಬರ್ತಾ ಇದೆ, ಹೋರಾಟ ಬರ್ತದೆ, ಅದ್ರ ಬದಲು ಒಂದು ಧೈರ್ಯ ನಿನ್ನಲ್ಲಿ ಇರುತ್ತೆ. ಹಲ್ಲೆಲೂಯಾ. ಇದು ನಾವೊಂದು ತೀರ್ಮಾನ ಮಾಡಬೇಕು. 1000 ಜನ ಏನೇ ಹೇಳ್ಬೋದು, ಯಾರು ಏನೋ ನಿಮ್ ಜೀವಿತದಲ್ಲಿ ಮಾತಾಡ್ಬೋದು, ನಿಮ್ಮನ್ನ ನೋಡಿ ಸದಾಕಾಲ ಸಂಕಟ ಇದ್ದವರೇ ನಿನ್ನ ಹತ್ರ ಮಾತಾಡ್ಬೋದು. ಶತ್ರುವಾದನು ಎಲ್ಲೋ ದೂರದವರೇ ಬಿಡಿಸಿದ ಪಕ್ಕದಲ್ಲಿರೋ ಚುಚ್ಚೆ ಬೋಸೋದು. ಅದಕ್ಕಾಗಿ ಹೃದಯ ಹೊಡೆದೋಗುತ್ತೆ, ಪ್ರಾರ್ಥನೆ ಬಿದ್ದೋಗುತ್ತೆ. ಹಲ್ಲೆಲೂಯಾ. ಇದನ್ನ ಅವನ್ನೆಲ್ಲವನ್ನು ದೇಹ ಸೈಡ್ ಇಟ್ಟು ನಾವು ದೇವ್ರನ್ನ ಮುನ್ನೋಡುವ, ಕರ್ತನನ್ನು ನಮ್ಮ ಆತ್ಮ ಮುನ್ನೋಡುವುದೇ, ಅದು ನಮ್ಮ ಅಂತರಾತ್ಮ ಕರ್ತನನ್ನು ಮುನ್ನೋಡುತ್ತದೆ. ಹಲ್ಲೆಲೂಯಾ. ಕರ್ತನ ಎಷ್ಟು ಸ್ಪಷ್ಟವಾಗಿ ವರ್ಣಿಸ್ತಾನೆ ಅಂದ್ರೆ, ಒಬ್ಬ ಕಾವಲುಗಾರನ ಬೆಳಗಾಗುವುದು ಯಾವ ರೀತಿ ಮುನ್ನೋಡ್ತಾನೋ ಅದೇ ಪ್ರಕಾರ ಅದಕ್ಕಿಂತ ವಿಶೇಷವಾಗಿ ದೇವರೇ ನನ್ನ ಅಂತರಾತ್ಮ ಕರ್ತನನ್ನು ಎದುರು ನೋಡ್ತಾ ಇದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳಕ್ಕೆ ಸಾಧ್ಯ ಇಲ್ಲ? ಹಲ್ಲೆಲೂಯಾ. ನಂಬುವವರ ಜೀವದ ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಚಾರೆಫ್ತ ವಿಧವೆಯ ಮನೆಯಲ್ಲಿ ಏನು ಇಲ್ಲದೆ ಇರ್ಬೋದು, ಅದೇ ಪರಿಸ್ಥಿತಿ ಇದ್ರೆ ನನ್ನ ನಿನ್ನ ಜೀವಿತದಲ್ಲಿ ಇರ್ಬೋದು. ಅವಳ ಮನೆಗೆ ಏಲಿಯ ಬಂದಲ್ಲ, ಅದೇ ಪ್ರಕಾರ ಇದ್ರೆ ನಮ್ಮ ಮನೆಗೆ ತಂದೆ ದೇವರು ಬರ್ತಾ ಇದ್ದಾನೆ. ಕರ್ತನು ನನ್ನ ಸಂಗಡ ಬರ್ತಾ ಇದ್ದಾನೆ. ಇವತ್ತು ನಾವು ಕಾಲಕ್ಕೆ ಹೋಗೋದು ಬೇಕಿಲ್ಲ. ಬರ್ಬೇಕಾದ್ರೆ ಎಷ್ಟೋ ನಾವು ಪ್ರಾರ್ಥನೆ ಮೊರೆ ಇಟ್ಟು ಬಂದಿದ್ದೇವೆ. ನಿನ್ನ ಆಲಯಕ್ಕೆ ಬಂದಿದ್ದೇವೆ ಸ್ವಾಮಿ, ನಂಗೆ ಈ ತರ ಬಿಡುಗಡೆ ಬೇಕು, ಈ ತರ ಮರುತರ ಬೇಕು, ಈ ತರ ಒಂದು ಗುರುತು ಬೇಕು ದೇವರ, ಇದರಿಂದ ನಾನು ಸಂಪೂರ್ಣ ಯಾವಾಗ ಬಿಡುಗಡೆ ಕೊಡ್ತೀನಿ ಅಂತ ಬಂದಿದ್ದೇವೆ. ಎಲ್ಲ ವಿಷಯಗಳಲ್ಲಿ ದೇವರಿನ ಸಂಗಡ ಇರುವಾಗ, ಈಗ ನಿಮ್ಮ ಒಬ್ಬೊಬ್ಬರ ಆತ್ಮವು ಕರ್ತನನ್ನು ಮುನ್ನೋಡುವಾಗ ಆತ ನಿನ್ನ ಜೀವಿತ ಎಂಟರ್ ಆಗ್ತಾ ಇದ್ದಾನೆ.
ಎಲ್ಲಿ ಯೇಸು ಸ್ವಾಮಿ ಇರ್ತಾನೋ ಅಲ್ಲಿ ಬಿಡುಗಡೆ ಉಂಟು. ಎಲ್ಲಿ ಯೇಸು ಸ್ವಾಮಿ ಯಾರ ಮಧ್ಯದಲ್ಲಿ ಇರ್ತಾನೋ ಅಲ್ಲಿ ಅದ್ಭುತ ಕಾರ್ಯಗಳುಂಟು. ಅಲ್ಲೆಲ್ಲಿಯಾ ಆಲಯದಲ್ಲಿ ಏನಿದೆ 18 ವರ್ಷದ ಗುಣಶ್ರೀ ಇದ್ದಾಳೆ. ಅಲ್ಲಿ 18 ವರ್ಷದ ಗುಣಶ್ರೀ ಇದ್ದಾಳೆ. ಅಲ್ಲಿ ಯಾರಿದ್ದಾರೆ ಆಲಯದಲ್ಲಿ? ಯೇಸು ಕ್ರಿಸ್ತನಿದ್ದಾನೆ. ಅಲ್ಲೆಲ್ಲಿಯಾ ಇಷ್ಟು ಜನಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಕಣ್ಣು ಅವಳ ಮೇಲೆ ಬಿತ್ತು. ಅಲ್ಲೆಲ್ಲಿಯಾ ಅಮ್ಮ ನಿನಗೆ ಬಿಡುಗಡೆ ಆಗಿದೆ. ಅಲ್ಲೆಲ್ಲೂಯಾ ಕ್ಷಣದಲ್ಲಿ ಬಿಡುಗಡೆ ಆಗಿದೆ. ಇವತ್ತು ಆಲಯದಲ್ಲಿ ನಾವು ಇಷ್ಟು ಜನ ಇರ್ಬೋದು. ದೇವರ ಕಣ್ಣು ನನ್ನ ಕುಟುಂಬದ ಮೇಲೆ ಬಿದ್ದಿದೆ. ದೇವರ ಕಣ್ಣು ನನ್ನ ಆತ್ಮಿಕ ಜೀವಿತದ ಮೇಲೆ ಬಿದ್ದಿದೆ. ದೇವರ ಕಣ್ಣು ನಮ್ಮ ಮನೆಯ ಮೇಲೆ ಬಿದ್ದಿದೆ. ಇವತ್ತು ಜಕ್ಕಾನ ಮನೆಗೆ ಹೋದಂತ ದೇವರು ಈಗಿನ ನನ್ನ ಸಂಗಡ ಬಂದಿದ್ದಾರಲ್ಲ. ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ಅಂತರಾತ್ಮ ಕರ್ತನನ್ನು ಇದ್ರೆ ಮುನ್ನೋಡ್ತಾ ಇದೆ. ಓ ದೇವರಾತ್ಮ ನಮ್ಮ ಮೇಲೆ ಇಳಿದು ಬರುವಾಗ ಶತ್ರುನೆಲ್ಲ ಕೋಟೆ ಕೊತ್ತಲರು ಇದೇ ಗಾಳಿಗೆ ಮುರಿಯಾಗಿ ಮಾಡಲಿ. ಆಮೆನ್. ಯೇಸುವಿನ ನಾಮದಲ್ಲಿ ದೇವರಾತ್ಮ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಡೆಸ್ತಾ ಇದೆ. ಶಮನಗರಸ್ಯ ಆಮೆನ್ ಆಮೆನ್ ಆಮೆನ್. ಶತ್ರುವಿಗೆ ಜಾಗವಿಲ್ಲ. ಶತ್ರುವಿಗೆ ಜಾಗವಿಲ್ಲ. ಸೈತಾನನ ಗದರಿಸಲಿ. ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಆಮೆನ್. ಓ ರಬ್ಬ ಶಲಕತಲಿನವಲ ಎಲ್ಲ ಭಯದ ಆತ್ಮಗಳು ಬಿಟ್ಟೋಗ್ಬೇಕಿದರಲ್ಲಿ. ಈ ಗಳಿಗೆಯಲ್ಲಿ ಎಲ್ಲ ಭಯದ ಆತ್ಮಗಳು ಬಿಟ್ಟೋಗ್ಬೇಕು. ಭಯ ಪಟ್ಟು ಜೀವಿಸುವುದಲ್ಲ. ಅಲ್ಲೆಲ್ಲ ಕಣ್ಣೀರಿಂದ ವೇದದಿಂದ ಇರುವುದಲ್ಲ. ಅದಕ್ಕೊಂದು ಪುಲಿಸ್ ಸ್ಟಾಪ್. ಈ ದಿನ ನಮ್ಮ ಒಬ್ಬೊಬ್ಬರ ಆತ್ಮ ಕರ್ತರನ್ನು ಮುನ್ನೋಡ್ತಾ ಇದೆ. ಯಾರೋ ರೋಡಲ್ಲೂ ಬರೋ ನೋಡ್ತಾ ಇಲ್ಲ. ಮನುಷ್ಯರನ್ನ ನೋಡ್ತಾ ಇಲ್ಲ. ಈ ಭೂಮಿ ಆಕಾಶವನ್ನು ಒಂದೇ ಒಂದು ಮಾತನ್ನು ಉಂಟು ಮಾಡಿದ ದೇವರನ್ನ ಕರ್ತನನ್ನು ನಮ್ಮ ಆತ್ಮ ಮುಂದೋಡ್ತಾ ಇದೆ. ಹಲ್ಲೆಲೂಯಾ. ಈಗ ನಾವು ಒಂದು ತೀರ್ಮಾನ ಮಾಡಬೇಕು. ದೇವರೇ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನನ್ನ ಜೀವಿತ ಕಾರ್ಯಗಳು ಏನೇ ಇರ್ಬೋದು, ಅವೆಲ್ಲವೂ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀನಿ. ನಿನ್ನ ಹಸ್ತಕ್ಕೆ ನಡೆಸ್ತೀನಿ. ನಡೆಸ್ತಾನೆ. ನಮ್ಮ ಜೀವಿತ ಆತನ ಕೈಗೆ ಒಪ್ಪಿಸುವಾಗ ಒಂದು ಸೂಪರ್ ಆಗಿ ನಡೆಸ್ತಾರೆ. ಅವಾಗಲೇ ನಾವು ಕಳೆದ ಹೇಳಿದ ಒಂದು ಮಣ್ಣನ್ನ ಒಂದು ಶಿಲ್ಪಿ ಕೈಗೆ ಕೊಟ್ಟರೆ ಏನಾಗುತ್ತೆ, ಅದು ಸುಂದರವಾದ ಶಿಲೆ ಆಗುತ್ತೆ. ಅದೇ ತಗೊಂಡೋಗಿ ಯಾರೋ ಇಂಜಿನಿಯರ್ ಡಾಕ್ಟರ್ಗೆ ಕೊಟ್ಟರೆ ಒಂದು ಇಂಜೆಕ್ಷನ್ ಕೊಡೋಲ್ಲ, ಇಲ್ಲಿ ಚೂಸ್ಲಿ ಅಲ್ಲಿ ಚೂಸ್ಲಿ ನೋಡ್ತಾ ಇರ್ತಾರೆ. ಅಲ್ಲಲ್ಲಿಯಾ ಯಾರ್ಯಾರ ಕೆಲಸ ಏನೇನು ಮಾಡ್ರೆ ಕರೆಕ್ಟಾಗಿ ನಡೆಯುತ್ತೆ. ಅಲ್ಲಲ್ಲಿಯಾ ಆಟೋ ಮೆಕ್ಯಾನಿಕ್ ನ ತಗೊಂಡೋಗಿ ನೀನು ಅಲ್ಲಿ ಏರೋಪ್ಲೇನ್ ಕೆಟ್ಟದ ಮುಟ್ ನೋಡ್ತಾನ. ಅಲ್ಲಲ್ಲಿಯಾ ಬೈಕ್ ಗ್ಯಾರೇಜ್ ಮಾಡೋನು ಕಾರ್ ನೋಡ್ತಾನ. ಅಲ್ಲೆಲ್ಲಿಯಾ ನಿನ್ನ ಉಂಟು ಮಾಡಿದ ಆತನ ಒಬ್ಬನಿದ್ದಾನೆ. ಅಲ್ಲೆಲ್ಲಿಯಾ ನಿನ್ನ ತಾಯಿಯ ಗರ್ಭದಲ್ಲಿರುವಲ್ಲ ಕರೆದ ಆತನ ಒಬ್ಬನಿದ್ದಾನೆ. ನೀನು ಕಷ್ಟದಲ್ಲಿ ನೀನು ಒಂದು ಶತ್ರು ಮಾಡುವಾಗ ನಿನ್ನ ಶತ್ರು ಕುತಂತ್ರ ನಡೆಸುವಾಗ್ಲೇ ಸಹ ದೇವ್ರು ನಿನ್ನ ಕಾಪಾಡ್ಕೊಂಡ್ ಬರ್ತಾ ಇದಾರಲ್ಲ, ಆತನ ಒಬ್ಬನಿದ್ದಾನೆ. ಅಲ್ಲೆಲ್ಲಿಯಾ ಒಂದು ವಾಕ್ಯದಂತೆ ನನ್ನ ಕಣ್ಣುಗಳು ನನ್ನ ಕಾಲು ಜಾರುತ್ತಿದ್ದಾಗಲೇ ನಿನ್ನ ಕೃಪೆ ನನ್ನ ಆವರಿಸಿಕೊಂಡಿದೆ. ಅಲ್ಲೆಲ್ಲಿಯಾ ನೀನು ಜಾರುವಂತ ಪರಿಸ್ಥಿತಿಯಲ್ಲಿ, ನೀನು ಬಿದ್ದೋಗುವಂತ ಗಳಿಗೆಯಲ್ಲಿ ದೇವ್ರು ನಿನ್ನ ನಡೆಸಿದಾರಲ್ವಾ, ದೇವ್ರು ನಿನ್ನ ಕಾದಿದಾರಲ್ವಾ, ದೇವ್ರಿಗೂ ಸ್ತೋತ್ರ ಮಾಡ್ರಿ. ಅದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ನಾವು ಎದ್ದ ತಕ್ಷಣ ನಾವು ಮೊಬೈಲ್ ಹಿಡಿದು ಕುತ್ಕೊಳ್ಳೋದಲ್ಲ. ಎದ್ದ ತಕ್ಷಣ ಗಂಡ ಹೆಂಡತಿ ಏನ್ ಮಾತಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಎದ್ದ ತಕ್ಷಣ ಅವ್ರ ಕುಟುಂಬ ಇವ್ರ ಕುಟುಂಬ ಮಾತಾಡೋದು ಬೇಕಿಲ್ಲ. ಎದ್ದ ತಕ್ಷಣ ನಾನು ಮಕ್ಕಳು ಕಳಿಸ್ಬೇಕು ಅಂತ ಏನ್ ಬಡಬಡ ಅಂತ ಕೆಲಸ ಮಾಡೋದಲ್ಲ. ಮೊದಲ 5 ನಿಮಿಷ ದೇವರಿಗೆ ಪ್ರಾಮುಖ್ಯತೆ ಕೊಡ್ರಿ. ಆವಾಗ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ಆತ ನಡೆಸ್ತಾನೆ. ನೀನು ಯಾವಾಗ ದೇವರಿಗೆ ಪ್ರಾಮುಖ್ಯತೆ ಕೊಡ್ತೀಯೋ ನಿನ್ನ ಜೀವಿತಕ್ಕೆ ಶತ್ರು ಬರೋಕ್ ಜಾಗ ಇಲ್ಲ. ನಿನ್ನ ಜೀವಿತಕ್ಕೆ ಹೋರಾಟಗಳಿಗೆ ಜಾಗ ಇಲ್ಲ. ನಿನ್ನ ಜೀವಿತಕ್ಕೆ ಸೈತಾನರಿಗೆ ಜಾಗ ಇಲ್ಲ. ನಿನ್ನ ಜೀವಿತಕ್ಕೆ ಶಾಪಗಳಿಗೆ ಜಾಗವಿಲ್ಲ. ನಿನ್ನ ಜೀವಿತದ ಪಾರಂಪರಿಕ ಶಕ್ತಿಗಳಿಗೆ ಜಾಗವಿಲ್ಲ. ಯಾಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಕಾವಲುಗಾರರು ಯಾವ ರೀತಿ ಬೆಳಗಾವುದ್ರು ಮುನ್ನೋಡ್ತಾನೋ ಅದೇ ಪ್ರಕಾರ ಇನ್ನೂ ವಿಶೇಷವಾಗಿ ನನ್ನ ಅಲ್ಲೆಲ್ಲಿಯಾ ಈ ರೀತಿ ಮುನ್ನೋಡುವಾಗ ದೇವರು ನಮ್ಮ ಜೀವಿತ ನಡೆಸುವಂತರಾಗಿದ್ದಾನೆ. ಯೇಸು ಸ್ವಾಮಿ ಸಹ ಬೆಳಗ್ಗೆ ಎದ್ದು ಸಾಯಂಕಾಲ ಗಂಟ ಶಿಷ್ಯರ ಸಂಗಡ ಎಲ್ಲ ಇದ್ರು, ಹೌದಲ್ವಾ? ಜನಗಳ ಮಧ್ಯದಲ್ಲಿ ಇದ್ರು. ಆದ್ರೆ ಮಧ್ಯರಾತ್ರಿ 3 ಗಂಟೆ ಆಗುವಾಗ ಕರ್ತನ ಹೋಗಿ ದೇವ್ರ ಪ್ರಾರ್ಥನೆ ಮಾಡಕ್ ಹೋಗ್ತಿದ್ರು. ಅಲ್ಲೆಲ್ಲಿಯಾ ಅದು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 1:35 ವಾಕ್ಯ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ಏನ್ ಮಾಡಿದ್ರು?
ಏನಂತ ಮಾಡಿದ್ರು? ಆಮೆನ್. ದೇವರನ್ನು ಪ್ರಾರ್ಥಿಸಿದ್ರು. ಅಲ್ಲೆಲ್ಲಿಯ ಮುಂಜಾನೆ ಎದ್ದು ನಾವ್ ಏನ್ ಮಾಡ್ತಿದ್ದೀವಿ? ಈ ದಿನದಲ್ಲಿ ನೋಡುವಾಗ ಮುಂಜಾನೆ ಎದ್ದಿದ ತಕ್ಷಣ ನಾವೇನ್ ಮಾಡ್ತಿದ್ದೀವಿ? ಆಮೆನ್. ಮೊಬೈಲ್ ಎಲ್ಲಿ ಬಿದ್ದೋಗಿದ್ದ ಮೊಬೈಲ್ ಹುಡುಕ್ತಾ ಇರ್ತೀವಿ. ಅಲ್ಲೆಲ್ಲಿಯ ಅದಕ್ಕಾಗಿ ಮೊದಲು ಮುಂಜಾನೆ ಎದ್ದು ನಾವು ದೇವ್ರನ್ನ ಪ್ರಾರ್ಥನೆ ಆಮೆನ್. ಮಾಡ್ತೀವಿ. ನಾವ್ ಅನ್ಕೋಬೇಕು, ದೇವ್ರೇ ಬಾ, ನನ್ನ ಜೀವಿತದಲ್ಲಿ ಈ ತರ ಕಷ್ಟ ಆಗ್ತಿದೆ, ನನ್ನ ಜೀವಿತದಲ್ಲಿ ಹಿಂಗೆ ಹೋರಾಟಗಳು ಬರ್ತಿದೆ, ನನ್ನ ಜೀವಿತದಲ್ಲಿ ಇಷ್ಟು ಸಾಂಪತ್ತಿಕ ವಿಷಯ ಕಷ್ಟ ಆಗಿದೆ, ಆರ್ಥಿಕ ವಿಷಯದಲ್ಲಿ ಈ ತರ ಆಗ್ತದೆ, ದೇವರೇ ಇಷ್ಟು ವರ್ಷ ಆಯ್ತು, ಇಷ್ಟು ತಿಂಗಳಾಯ್ತು ಬಿಡುಗಡೆ ಆಗ್ತಿಲ್ಲ. ಅಲ್ಲೆಲ್ಲಿಯ ಮೊದಲು ನಾವು ದೇವರಿಗೆ ಕೊಡ್ಬೇಕಾದಂತ ಪ್ರಾಮುಖ್ಯತೆ ನಾವು ಕೊಡ್ಬೇಕು. ಆಗ ಆತನು ಹೃದಯವನ್ನು ತಿಳಿದಿರುವ ಆತನ ಕಾರ್ಯ ಮಾಡ್ತಾನೆ. ಕಾವಲುಗಾರನು ಬೆಳಗಾಗುವುದನ್ನು ಯಾವ ರೀತಿ ನೋಡ್ತಾನೋ ಅದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ದೇವರನ್ನ ಕರ್ತನನ್ನು ಮುನ್ನೋಡ್ತದೆ. ಯೇಸು ಸ್ವಾಮಿ ಸಹ ಬೆಳಗ್ಗೆ ಎದ್ದ ತಕ್ಷಣ ದೇವರ ಸನ್ನಿಧಿ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ. ನಾವು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿದೆ. ಪ್ರಾರ್ಥನೆ ಅನ್ನೋದು ಬಿಡಬಾರ್ದು. ಅಲ್ಲೆಲ್ಲಿಯ ಪ್ರಾರ್ಥನೆ ಮಾಡುವಾಗ ಒಂದು ಯುದ್ಧವೇ ಅಲ್ಲಿ ಜಯವಾಗಿದೆ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಅದು ನೋಡೋಣ. ಒಂದು ಸಾಮುವೇಲನ 7ನೇ ಅಧ್ಯಾಯದಲ್ಲಿ 8, 9, 10 ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿ. ಇಲ್ಲಿ ಯಾವಾಗ ಇಸ್ರಾಯೇಲ್ ಇಸ್ರಾಯೇಲ್ ಬಂದಿರೋದು ಅಂತ ಫಿಲಿಷ್ಟಿಯರ್ ಗೊತ್ತಾಗ್ಬಿಟ್ಟಿದೆ. ಅದು ತಂತ್ರ ಉಪಾಯವಾಗಿ ಅಲ್ಲೆಲ್ಲಿಯ ಇಲ್ಲಿದ್ರ ಆಕಸ್ಮಿಕವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ಆಕಸ್ಮಿಕವಾಗಿ ಇಸ್ರಾಯೇಲ್ ಮೇಲೆ ಬಂದಿದ್ದಾರೆ. ಅಲ್ಲಿ ಹೋಗಿ ಇಸ್ರಾಯೇಲ್ ಅಲ್ಲಿ ನೋಡಿ ಪ್ರಾರ್ಥನೆ ಓದಿಸ್ತೇವೆ ಈಗ. ತಪ್ಪಿಸಿ ರಕ್ಷಿಸುವ ಹಾಗೆ ನಮಗೋಸ್ಕರ ಆತನಿಗೆ ಮೊರೆ ಇಡು. ಏನಂತ? ನೀನು ನಮಗೋಸ್ಕರ ಆತನಿಗೆ ಮೊರೆ ಇಡು. ಸುಮ್ಮನಿರಬೇಡ ಆತನು. ಅಲ್ಲೆಲ್ಲಿಯ ನಾವು ಏನ್ ಮಾಡಬೇಕು? ಸುಮ್ಮನೆ ಇರೋದಕ್ಕಾಗಿ ನಮ್ಮನ್ನ ದೇವ್ರು ಕಾಡ್ದಿಲ್ಲ. ನೀನು ಸುಮ್ಮನೆ ಇರೋದಕ್ಕಾಗಿ ದೇವ್ರನ್ನ ಆರಿಸ್ಕೊಂಡಿಲ್ಲ. ನೀನು ಸುಮ್ಮನಿರದೆ ದೇವ್ರ ಜೊತೆ ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲಿಯ ಪ್ರಾರ್ಥನೆ ಮಾಡುವಾಗ ಆಕಸ್ಮಿಕವಾಗಿ ಶತ್ರು ಕಾಯ್ತಾ ಇರ್ಬೋದು, ಆಕಸ್ಮಿಕವಾಗಿ ನಿನ್ನ ಬೀಳಿಸ್ಬೇಕಂತ ಬರ್ಬೋದು. ಅಲ್ಲೆಲ್ಲಿಯ ಫಿಲಿಷ್ಟಿಯರು ಬರ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡುವಾಗ ಇಸ್ರಾಯೇಲ್ ಗೆದ್ದಿದ್ದಾರೆ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಈ ದಿನದಲ್ಲಿ ನಾವು ಸುಮ್ಮನೆ ಇರೋದಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ನಮ್ಮ ಜೀವಿತದಲ್ಲಿ ಕಷ್ಟಗಳ ಮಧ್ಯದಲ್ಲಿ ನಾವು ದೇವ್ರು ಹುಡುಕ್ಬೇಕು. ಹೋರಾಟಗಳ ಮಧ್ಯದಲ್ಲಿ ನಾವು ದೇವ್ರು ಹುಡುಕ್ಬೇಕು. ಯಾಕಂದ್ರೆ ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರು ನನ್ನ ಸಂಗಡ ಇದ್ದಾರೆ. ಅಲ್ಲೆಲ್ಲಿಯ ಇನ್ನು ಜೀವಿಸುತ್ತಿರೋದು ನಾನಲ್ಲ, ನನಗಾಗಿ ಸತ್ತಂತ ಕ್ರಿಸ್ತ ಯೇಸುನೇ ನಾವು ಇದನ್ನ ಜೀವಿಸೋಣ. ಅಲ್ಲೆಲ್ಲಿಯ ಅದಕ್ಕಾಗಿ 2 ತಿಮೋಥಿ 1ನೇ ಅಧ್ಯಾಯದಲ್ಲಿ 3-4 2 ತಿಮೋಥಿ 1ನೇ ಅಧ್ಯಾಯ 3-4-5 ಓದಿಷ್ಟು. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೇ ಜ್ಞಾಪಿಸಿಕೊಳ್ಳುತ್ತೇನೆ. ಇಲ್ಲಿ ಪೌಲನು ಹೇಳ್ತಿರೋದು ಸಾಕ್ಷಿಯಾಗಿದೆ. ಓದಿಷ್ಟು. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆ ಮನಸ್ಸಾಕ್ಷಿ ಉಳ್ಳವನಾಗಿ ಆರಾಧಿಸುವ ದೇವರಿಗೆ ನಿಮ್ಮ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾವು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ಈ ದಿನ ನಾನು ನಿನ್ನ ಕಣ್ಣೀರನ್ನು ನೆನಪು ಮಾಡಿಕೊಂಡಿದ್ದೇನೆ. ನೀವು ಅನ್ಕೋಬಹುದು, ದೇವರೇ ನನ್ನ ಕಣ್ಣೀರು ಸುರಿಸ್ತಾ ಇದ್ದೇನೆ, ದೇವರೇ ನನ್ನ ಎಷ್ಟು ದಿವಸ ಕಣ್ಣೀರು ಆಗ್ತಾ ಇದೆ, ನನ್ನ ಕಣ್ಣೀರು ಕೇಳಿಸ್ತಿಲ್ವಾ, ನನ್ನ ಕಣ್ಣೀರನ್ನ ಕಾಣಿಸ್ತಿಲ್ವಾ? ಅಲ್ಲೆಲ್ಲಿಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಅಲ್ಲಿ ನಾವು ನಿನ್ನ ಕಣ್ಣೀರನ್ನು ನೆನಪಿಗೆ ತಂದುಕೊಂಡಿದ್ದೇನೆ, ನಿನ್ನ ನೋಡಿ ಸಂತೋಷ ಭರಿತನಾಗಿ ಇದ್ದುಕೊಂಡಿದ್ದೇನೆ ಎಂದು ಅಪೇಕ್ಷಿಸುತ್ತೇನೆ. ಯಾಕಂದ್ರೆ ನಿನ್ನಲ್ಲಿ ಒಂದು ನಿಷ್ಕಪಟವಾದ ನಂಬಿಕೆ ನನಗೆ ನೆನಪಿಗೆ ಬಂತು. ಈ ದಿನ ಅಲ್ಲೆಲ್ಲಿಯ ಕಾವಲುಗಾರನು ಬೆಳಗಾಗುವುದನ್ನು ಯಾವ ರೀತಿ ಮುನ್ನೋಡ್ತಾನೋ ನನ್ನ ಅಂತರಾತ್ಮ ಕರ್ತನನ್ನು ಮುನ್ನೋಡ್ತಾ ಇದೆ. ಅಲ್ಲೆಲ್ಲಿಯ ನಿಷ್ಕಪಟವಾದ ಒಂದು ನಂಬಿಕೆ ನಮಗೆ ಬರಬೇಕು. ದೇವ್ರು ಮಾಡ್ತಾರೆ. ದೇವ್ರು ಮಾಡ್ತಾರೋ ಅಂದ್ರೆ ಅಲ್ಲಿ ಮಾಡಲ್ಲ. ಒಂದು ನಂಬಿಕೆ ಅಲ್ಲಿಗೆ ಬೇಕು. ಅಲ್ಲೆಲ್ಲಿಯ ಏನೇನು ಒಂದೇ ಒಂದು ಮಾತಲ್ಲಿ 3.5 ವರ್ಷ ಮಳೆ ಬರಬಾರ್ದು ಅಂತ ಹೇಳ್ಬೇಕಲ್ಲ, ಅದ್ಭುತ ನಡೆದಿದೆ. ಅಲ್ಲಿ ಹೋಗಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ಎಲಿಯಲ್ಲಿದ್ದಾರೆ. ನಾವು ಒಬ್ಬ ವ್ಯಕ್ತಿ ಇಲ್ಲಪ್ಪ ಕೇಳ್ತೀವಿ, ಅಲ್ಲಪ್ಪ 3 ವರ್ಷ ಒಂದೇ ಸಲ ಬರಬೇಡ ಅಂತ ನಿಂಗೆ ಆ ದಮ್ ಹೆಂಗೆ ಬಂತು ಅದಕ್ಕೆ ಎಲ್ಲಿ ಏನು ಹೇಳ್ತಾರೆ ಆ ಏನೇನು ಹೇಳ್ಬೋದು? ಸದಾಕಾಲ
ಕಾವಲುಗಾರನು ಬೆಳಗಾಗುವುದನ್ನು ಮುನ್ನೋಡ್ತಾ ಯಾವ ರೀತಿ ಮುನ್ನೋಡ್ತಾನೋ ಆಮೆನ್. ಸ್ತೋತ್ರ. ಅದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡ್ತದೆ. ಆಮೆನ್. ಇದು ಉತ್ತರ ಆಗಿದೆ ಅಲ್ಲಿ. ಆಮೆನ್. ನಾನು ಪ್ರತಿದಿನ ದೇವ್ರನ್ನ ಮುನ್ನೋಡ್ತಾ ಇದ್ದೇನೆ. ಅದಕ್ಕೆ ಒಂದು ನಂಬಿಕೆ ಹೇಳಿದ್ದೀನಿ, 3.5 ವರ್ಷ ಮಳೆ ಬರಬಾರ್ದು ಅಂತ ಬಂದಿಲ್ಲ. ಯಾಕಾಗಿ ಅವನಲ್ಲೊಂದು ಬಲವಾದ ಒಂದು ನಂಬಿಕೆ. ಈಗ ನಮ್ಗೆ ಅಂತಹ ಒಂದು ನಂಬಿಕೆ ನಮ್ಗೆ ಬರ್ಬೇಕು. ಅಲ್ಲಲ್ಯ ಅವಾಗ ಬರುವಾಗ ಕಾವಲುಗಾರನು ಬೆಳಗಾಗುವುದನ್ನು ಮುನ್ನೋಡ್ತಾರಲ್ಲ, ಅದಕ್ಕಿಂತ ವಿಶೇಷವಾಗಿ ನಮ್ಮ ಅಂತರಾತ್ಮ ಬರುತ್ತದೆ. ಆಮೆನ್. ಅಲ್ಲಲ್ಯ 2 ಕೊಡ್ತಿದ್ದ ಅವರಿಗೆ 5ನೇ ಅಧ್ಯಾಯದಲ್ಲಿ 14 ಓದಿ. ಕ್ರಿಸ್ತನ ಪ್ರೀತಿಯು ಹಾ, ನಮಗೆ ಒತ್ತಾಯ ಮಾಡುತ್ತದೆ, ಓಕೆ. ಎಲ್ಲರಿಗೋಸ್ಕರ ಇಲ್ಲಿ ಮೊದಲು ನಮಗೆ ಕ್ರಿಸ್ತನ ಪ್ರೀತಿ ನಮಗೆ ಒತ್ತಾಯ ಮಾಡ್ತದೆ. ಎಲ್ಲರಿಗೋಸ್ಕರ ಎಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ಎಲ್ಲರಿಗೋಸ್ಕರ ಒಬ್ಬನ ಸತ್ತದರಿಂದ ಎಲ್ಲರೂ ಸತ್ತಂತಾಯಿತೆಂದು ಎಲ್ಲರೂ ಸತ್ತಾಯ್ತೆಂದು ನಿಶ್ಚಯಿಸಿಕೊಂಡೆವು. ಅಲೆಲಿಯಾ ಅಲೆಲಿಯಾ. ಒಬ್ಬೊಬ್ಬರಿಗೋಸ್ಕರ ತಂದೆ ದೇವರು ಮನುಷ್ಯನಾಗಿ ಭೂಮಿಗೆ ಬಂದು ಯೇಸು ಕ್ರಿಸ್ತನು ನಿಜವಾದ ಯಜ್ಞವಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲೆಲಿಯಾ. ನೆಕ್ಸ್ಟ್ 15ನೇ ವಾಕ್ಯದಲ್ಲಿ ಜೀವಿಸುವವರು ಇಲ್ಲಿದೆ ಪಾಯಿಂಟ್. ಇನ್ನು ಮೇಲೆ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸುದೆ ತಮಗೋಸ್ಕರ ಯಾರಿಗೋಸ್ಕರ? ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಆತನು ಆಮೆನ್. ಅಲ್ಲೆಲಿಯಾ. ಇಲ್ಲೇ ಇದ್ರಾ? ಹಲ್ಲೆಲೂಯಾ. ಆತನು ಯಾರು ಒಬ್ಬರಿಗೋಸ್ಕರ ಸತ್ತಿದನ? ಎಲ್ಲರಿಗೋಸ್ಕರ ಆತನು ಒಬ್ಬರೇ ಒಬ್ರು ಅಂಕಲ್ಗೋಸ್ಕರ ಸತ್ತಿದ್ದಾನೆ ಅಂತ ಬರ್ತಿದ್ಯಾ ಅಲ್ಲಿ? ಆತನು ಸತ್ತವರಿಗೋಸ್ಕರ ಎದ್ದು ಬಂದಿದ್ದ, ಆತನು ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಈ ದಿನ ನನಗಾಗಿ ನಿನಗಾಗಿ ಪ್ರತಿಯೊಬ್ಬರಿಗೋಸ್ಕರ ಕ್ರಿಸ್ತ ಯೇಸು ಭೂಮಿಗೆ ಮನುಷ್ಯನಾಗಿ ಇಳಿದು ಬಂದು ನನ್ನ ತಪ್ಪು ಪಾಪಗಳಿಗೋಸ್ಕರ, ನನ್ನ ಒಂದು ಬಂಧದಿಂದ ಬಿಡಿಸುವುದಕ್ಕೋಸ್ಕರ ಅಲ್ಲೆಲಿಯಾ ಆತನು ಸತ್ತಿದ್ದಾನೆ. ಅದಕ್ಕಾಗಿ ಈಗಿನ ನಮ್ಮ ಅಂತರಾತ್ಮ ಕರ್ತನನ್ನು ಎದುರು ನೋಡುವರಾಗಿರ್ಬೇಕು. ಅಲ್ಲೆಲಿಯಾ. ಆವಾಗ ತುತ್ತೂರಿ ಸೌಂಡ್ ಕೇಳುವಾಗ ನಿನ್ಗೊಂದು ಹಂಗೆ ಕಿವಿ ಮಲಗಿದ ಸಡಕ ನಿಂಗೆ ಅಲರ್ಟ್ ಆಗುತ್ತೆ. ಅಲ್ಲೆಲಿಯಾ. ಈ ದಿನ ಆ ಒಂದು ನಾವು ಪ್ರಸನ್ನತೆ ನಾವು ಬರ್ಬೇಕು. ನಾವು ಸುಮ್ಮನೆ ಹೇಳೋದಲ್ಲ. ಯಾಕಂದ್ರೆ ನಾವು ಏನ್ ಮಾಡಬೇಕು? ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರತಿದಿನ ನಮ್ಮ ಜೀವಿತ ಬರುವಂತ ಕಷ್ಟಗಳು ಏನಿರ್ಬೋದು, ಅಪಮಾನ ಇರ್ಬೋದು, ನಿಂದನೆ ಇರ್ಬೋದು, ಅದರ ಮಧ್ಯದಲ್ಲೇ ಕಾವಲುಗಾರನ ಯಾವ ರೀತಿ ನೋಡ್ತಾರೆ ಅದೇ ಪ್ರಕಾರ ಅಂತರಾತ್ಮವು ಕರ್ತನನ್ನು ಎದುರು ನೋಡ್ತದೆ. ಅಲ್ಲೆಲಿಯಾ ಅಲ್ಲೆಲಿಯಾ. ಅದಕ್ಕಾಗಿ ವಾಕ್ಯ ಮುಖ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೆ ದೇವಸ್ಥಾನಕ್ಕೆ ವಂದನೆ ಸಲ್ಲಿಸ್ತೇನೆ. ಆಮೇಲೆ